ಸ್ನೇಹಿತರೆ, ಭಾರತೀಯ ನಾಯಕರುಗಳಿಂದ ಮತನಿರಪೇಕ್ಷತೆಯ ಅರ್ಥ ವಿವರಣೆ ಬಗ್ಗೆ ನಾನೀಗ ಈ ಮಾಧ್ಯಮದ ಮೂಲಕ ಉಪನ್ಯಾಸವನ್ನು ನೀಡಲಿದ್ದೇನೆ. ಇಂಟರ್ಪ್ರಿಟೇಷನ್ ಆಫ್ ಸೆಕ್ಯುಲರಿಸಮ್ ಬೈ ಇಂಡಿಯನ್ ಲೀಡರ್ಸ್. Indian leaders have interpreted secularism in their own perspectives. I want to state authoritatively that secularism does not mean irreligion. It means that we respect all faiths and religions, but our state does not identify itself with ಎನಿ ಪರ್ಟಿಕ್ಯುಲರ್ ರಿಲಿಜನ್ ಎಂದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ದೃಢವಾಗಿ ನಂಬಿದ್ದಾರೆ. ಭಾರತೀಯ ನಾಯಕರುಗಳು ಮತ್ತು ವಿವಿಧ ರಂಗಗಳಲ್ಲಿ ಖ್ಯಾತನಾಮರಾದವರು ಭಾರತೀಯ ನಿರಪೇಕ್ಷ ಕಲ್ಪನೆಯನ್ನು ತಮ್ಮದೇ ಆದ ರೀತಿಯಲ್ಲಿ ವರ್ಣಿಸಿದ್ದಾರೆ ಅಥವಾ ವಿವರಿಸಿದ್ದಾರೆ. ಉದಾಹರಣೆಗೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ರವರ ಪ್ರಕಾರ, ನಾನು ಅಧಿಕಾರಯುತವಾಗಿ ಹೇಳ ಬಯಸುವುದೇನೆಂದರೆ, ಮತ ನಿರಪೇಕ್ಷತೆ ಎಂದರೆ ಅಧಾರ್ಮಿಕತೆಯಲ್ಲ. ಅದರ ನಿಜವಾದ ಅರ್ಥವೆಂದರೆ ನಾವು ಎಲ್ಲ ಮತಧರ್ಮಗಳನ್ನು ಗೌರವಿಸುವುದೇ ಆಗಿದೆ. ಆದರೆ ನಮ್ಮ ರಾಜ್ಯವು ಯಾವುದೇ ಒಂದು ನಿರ್ದಿಷ್ಟ ಧರ್ಮದೊಂದಿಗೆ ಗುರುತಿಸಲ್ಪಡುವುದಿಲ್ಲ. ಮಹಾತ್ಮ ಗಾಂಧಿಯವರು ಮತನಿರಪೇಕ್ಷತೆ ಬಗ್ಗೆ ಈ ರೀತಿ ಹೇಳ್ತಾರೆ: ಮೈ ವೆನರೇಷನ್ ಫಾರ್ other faiths is the same as for my own. ನನ್ನ ಧರ್ಮದಷ್ಟೇ ಪೂಜ್ಯ ಭಾವನೆಯಿಂದ ಅನ್ಯ ಧರ್ಮಗಳನ್ನು ಗೌರವಿಸುತ್ತೇನೆ ಎಂಬುದಾಗಿದೆ. ಅವರು ಜನರನ್ನು ಅವರದೇ ಆದ ಸಂಪ್ರದಾಯದಲ್ಲಿರಲು ಮತ್ತು ಧಾರ್ಮಿಕರಾಗಿರಲು ಒತ್ತಾಯಿಸಿದರು. ಗಾಂಧೀಜಿಯವರ ಪ್ರಕಾರ, ದೈವಿಕತೆಯಲ್ಲಿ ದ್ವಂದ್ವ ನೀತಿ ಅನುಸರಿಸುವುದಕ್ಕಿಂತ ಎಲ್ಲದರಲ್ಲೂ ಏಕತೆಯಲ್ಲಿರುವುದೇ ಉತ್ತಮ. ಅವರ ಮತನಿರಪೇಕ್ಷ ಪರಿಕಲ್ಪನೆಯು ಹಲವಾರು ರೀತಿಗಳಲ್ಲಿ ಸತ್ಯದರ್ಶನ ಮಾಡುವುದರಿಂದ ಅವರ ಸಹನೆಯನ್ನು ಹೆಚ್ಚಿಸಿತು. ಗಾಂಧಿ urged people to stay within their own traditions and to be religious. He asserted the unity of all things rather than a duality of the divine. His secular concept saw truth in many ways which strengthened his own tolerance. ಅಬ್ದುಲ್ ಕಲಾಂ ಆಜಾದ್ ರವರು ಭಾರತದಂಥ ಮತನಿರಪೇಕ್ಷ ರಾಷ್ಟ್ರವು ಧರ್ಮವನ್ನು ವಿರೋಧಿ ಸ್ಥಾನದಲ್ಲಿ ನೋಡಬಾರದೆಂಬುದಾಗಿ ಭಾವಿಸಿದ್ದರು. ಇದೇ ಅಭಿಪ್ರಾಯವನ್ನು ರಾಜಗೋಪಾಲಾಚಾರಿ ಅವರು ಕೂಡ ವ್ಯಕ್ತಪಡಿಸಿದ್ದರು. ಹಾಗಾಗಿ ಅವರು, ಒಂದು ವೇಳೆ ಅದು ನೈಜ ಪ್ರಭುತ್ವವಾಗಿದ್ದರೆ ಮತ್ತು ಭಾರತೀಯ ಉಡುಗೆಯಲ್ಲಿ ಹೇರಲ್ಪಟ್ಟ ವಿದೇಶಿ ಸಂಸ್ಥೆಯಾಗಿರದಿದ್ದರೆ, ಮತವು ಅದರಲ್ಲಿ ಪ್ರಮುಖವಾದ ಮತ್ತು ಗುರುತಿಸಲ್ಪಟ್ಟ ಸ್ಥಾನವನ್ನು ನಿಷ್ಪಕ್ಷಪಾತವಾಗಿ ಮತ್ತು ಸಮನಾಗಿ ಪಡೆಯುತ್ತದೆ. ಅಬ್ದುಲ್ ಕಲಾಂ ಆಜಾದ್ felt that the secular state like India must not see religion in opposition. Again he continues by saying that if it is to be a true democracy and not a superimposed Western institution staged in Indian dress, religion must have an important and recognized place in it, with impartiality and equal reverence for respect for all creeds and denominations prevailing in India. By secular state, as I understand it, is meant that the state is not going to make any discrimination whatsoever on the ground of religion or community against any person professing any particular form of religious faith,
The state is not going to establish, patronize, or endow any particular religion to the exclusion of or in preference to others, that no citizen in the state will have any preferential treatment or will be discriminated against simply on the ground that he professes a particular form of religion. In other words, in the affairs of the state, the professing of any particular religion will not be taken into consideration. This I consider to be the essence of a secular state, says Pandit Lakshmikant Maitra. ಪಂಡಿತ್ ಲಕ್ಷ್ಮೀಕಾಂತ್ ಮೈತ್ರ ಅವರ ಪ್ರಕಾರ ಮತನಿರಪೇಕ್ಷ ರಾಷ್ಟ್ರವು ನಾನು ತಿಳಿದಂತೆ ಧರ್ಮ ಅಥವಾ ಸಮುದಾಯದ ಆಧಾರದಲ್ಲಿ ಯಾವುದೇ ಧರ್ಮವನ್ನು ಅನುಸರಿಸುವ ವ್ಯಕ್ತಿಯ ವಿರುದ್ಧ ಯಾವುದೇ ತಾರತಮ್ಯ ತೋರುವುದಿಲ್ಲ ಮತ್ತು ರಾಜ್ಯವು ಯಾವುದೇ ಧರ್ಮವನ್ನು ಸ್ಥಾಪಿಸಿ ಪ್ರೋತ್ಸಾಹಿಸುವುದಿಲ್ಲ. ಮುಂದುವರಿದು ಅನುಷ್ಠಾನದಲ್ಲಿ ಮತನಿರಪೇಕ್ಷತೆ, ಸೆಕ್ಯುಲರಿಸಮ್ ಇನ್ ಪ್ರಾಕ್ಟೀಸ್. ಭಾರತದಲ್ಲಿ ಮತನಿರಪೇಕ್ಷ ತತ್ವವು ತುಂಬ ಚರ್ಚೆಗೆ ಗ್ರಾಸವಾಗಿದೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಅತಿ ಹೆಚ್ಚು ಚರ್ಚಿಸಲ್ಪಟ್ಟ ಒಂದು ವಿಷಯ ಅಥವಾ ವಿದ್ಯಮಾನ ಇದ್ದರೆ ದಟ್ ಈಸ್ ನಥಿಂಗ್ ಬಟ್ ಸೆಕ್ಯುಲರಿಸಮ್, ಮತನಿರಪೇಕ್ಷತೆ. ನಾವು ಜಾತ್ಯತೀತ ಅಂತೇಳಿ ಕೂಡ ಕರೀತೇವೆ. ಈ ತತ್ವದ ಪರವಾಗಿದ್ದವರು ಇದ್ದಾರೆ, ಹಾಗೆಯೇ ಈ ತತ್ವವನ್ನು ಕಟುವಾಗಿ ಟೀಕಿಸಿದವರು ಇದ್ದಾರೆ. ಇನ್ನೂ ಕೂಡ ಈ ಒಂದು ಪರಿಕಲ್ಪನೆ ತುಂಬ ಚರ್ಚೆಗೆ ಒಳಪಟ್ಟಿದೆ. ನೆಹರೂರವರು ಮತ್ತು ದೇಶದ ಅನೇಕ ಮುಖಂಡರುಗಳು ಭಾರತವನ್ನು ಒಂದು ಮತನಿರಪೇಕ್ಷ ರಾಷ್ಟ್ರವಾಗಿಯೇ ವರ್ಣಿಸಿದ್ದಾರೆ. ಆದರೆ ನೆಹರೂರವರು 1954ರ ಪ್ರಾರಂಭದಲ್ಲಿಯೇ ಭಾರತ ರಾಜ್ಯ ವ್ಯವಸ್ಥೆಯನ್ನು ಬಣ್ಣಿಸಲು ಮತನಿರಪೇಕ್ಷ ಎಂಬ ಪದ ಪ್ರಯೋಗ ಮಾಡುವುದು ಬಹುಶಃ ಬಹಳ ಸಂತೋಷದ ವಿಷಯವಲ್ಲ ಮತ್ತು ಈ ಪದವನ್ನು ಅದಕ್ಕಿಂತ ಉತ್ತಮವಾದ ಪದದ ಕೊರತೆಯಿಂದ ಬಳಸುತ್ತಿದ್ದೇನೆ ಎಂದಿದ್ದಾರೆ. ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಅಭಿಪ್ರಾಯದ ಪ್ರಕಾರ ಭಾರತದ ಧಾರ್ಮಿಕ ಸಮದರ್ಶಿತ್ವವನ್ನು ಮತನಿರಪೇಕ್ಷತೆ ಅಥವಾ ನಾಸ್ತಿಕವಾದದೊಂದಿಗೆ ಗೊಂದಲಗೊಳಿಸುವಂತಿಲ್ಲ. ಇಲ್ಲಿ ವಿವರಿಸಲ್ಪಡುವ ಮತನಿರಪೇಕ್ಷತೆಯು ಭಾರತದ ಪ್ರಾಚೀನ ಸಂಪ್ರದಾಯಕ್ಕನುಗುಣವಾಗಿಯೇ ಇದೆ. ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಮತನಿರಪೇಕ್ಷತೆ ಪದ ಸೇರಿಸಲು 2 ಬಾರಿ ಪ್ರಯತ್ನಿಸಲ್ಪಟ್ಟರೂ ವಿಫಲವಾಯಿತು. Even in the Constituent Assembly, 2 attempts were made to introduce the word secular in the Constitution, but it was futile. The question as to whether India is a secular state has been answered by D. E. Smith as follows. My answer is a qualified yes. India is a secular state in the sense in which one can say that India is a democracy, despite various undemocratic features of Indian politics and government. Parliamentary democracy is functioning and with considerable vigor. Similarly, the secular state, the ideal is clearly embodied in the Constitution and it is being implemented in substantial measures. The question must be answered in terms of a dynamic state which has inherited some difficult problems
and is struggling to overcome them along ಜನರಲ್ ಸೌಂಡ್ ಲೈನ್ಸ್. ಭಾರತ ಒಂದು ಮತನಿರಪೇಕ್ಷ ರಾಷ್ಟ್ರವೇ ಎಂಬ ಪ್ರಶ್ನೆಯನ್ನು ಡಿ. ಸ್ಮಿತ್ ಈ ರೀತಿ ಉತ್ತರಿಸಿದ್ದಾರೆ: ನನ್ನ ಉತ್ತರವು ಶ್ರೇಷ್ಠವಾದುದಾಗಿದೆ. ಹೌದು, ಭಾರತವನ್ನು ಹೇಗೆ ಒಬ್ಬರು ಪ್ರಜಾಪ್ರಭುತ್ವವೆಂದು ಹೇಳಬಹುದು, ಅದೇ ರೀತಿಯಲ್ಲಿ ಭಾರತ ಒಂದು ಮತನಿರಪೇಕ್ಷ ರಾಷ್ಟ್ರವಾಗಿದೆ. ಭಾರತದ ರಾಜಕೀಯ ಮತ್ತು ಸರ್ಕಾರ ಹೇಗೆ ಅನೇಕ ಅಪ್ರಜಾಸತ್ತಾತ್ಮಕ ಲಕ್ಷಣಗಳನ್ನೊಳಗೊಂಡು ಸಂಸದೀಯ ಮಾದರಿಯ ಪ್ರಜಾಪ್ರಭುತ್ವ ಶಕ್ತಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ, ಅದೇ ರೀತಿಯಲ್ಲಿ ಮತನಿರಪೇಕ್ಷ ರಾಜ್ಯವು ಕೂಡ ಅದರ ಆದರ್ಶವು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲ್ಪಟ್ಟಿದೆ ಮತ್ತು ಅದನ್ನು ಪೂರಕ ಕ್ರಮಗಳ ಮೂಲಕ ಜಾರಿಗೆ ತರಲಾಗುತ್ತಿದೆ. ಆದರೆ ಪ್ರಶ್ನೆಯನ್ನು ಕೆಲವು ಮೂಲ ಕ್ಲಿಷ್ಟ ಸಮಸ್ಯೆಗಳನ್ನೊಳಗೊಂಡ ಕ್ರಿಯಾಶೀಲ ರಾಜ್ಯವು ಹೇಗೆ ಅವುಗಳಿಂದ ಪಾರಾಗಲು ಉತ್ತಮ ಮಾರ್ಗದಲ್ಲಿ ಪ್ರಯತ್ನಿಸುತ್ತಿವೆ ಎನ್ನುವ ನಿಟ್ಟಿನಲ್ಲಿ ಉತ್ತರಿಸಬೇಕಾಗಿದೆ. Since from the inauguration of the Indian Constitution, the Government of India has done much to implement the ideal of secularism as enshrined in the Constitution. The adoption of Hindu Code Bill is one of a dynamic one. Even though India is a predominantly Hindu country, the Constitution ensures equality and liberty to all people. In addition to that, it seeks to protect the essential rights and privileges of various minority communities. Indian secularism allows the state to interfere in the sphere of religion in the name of social welfare. Indian secularism also seeks to reserve some seats in public institutions, employment, and also elections to uplift the weaker sections of the society. It also has specifically provided for the ban on untouchability, which shows its concern to bring about equality, which is an integral part of secularism. ಭಾರತೀಯ ಸಂವಿಧಾನ ಪ್ರಾರಂಭವಾದಂದಿನಿಂದ ಭಾರತ ಸರ್ಕಾರ ಸಂವಿಧಾನದಲ್ಲಿ ಅಡಕವಾಗಿರುವ ಮತನಿರಪೇಕ್ಷತೆಯ ಆದರ್ಶವನ್ನು ಜಾರಿಗೊಳಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಿದೆ. ಹಿಂದೂ ಕೋಡ್ ಬಿಲ್ ಮತನಿರಪೇಕ್ಷತೆಯನ್ನು ಅನುಷ್ಠಾನಗೊಳಿಸಲು ಕೈಗೊಂಡ ಪ್ರಥಮ ಹೆಜ್ಜೆಯಾಗಿತ್ತು. ಅದೊಂದು ಸ್ಥಿರ ಸಿದ್ಧಾಂತವಾಗಿರದೆ ಚಲನಶೀಲ ಸಿದ್ಧಾಂತವಾಗಿದೆ. ಭಾರತವು ಎಲ್ಲದಕ್ಕೂ ಮೇಲಾದ ಒಂದು ಹಿಂದೂ ರಾಷ್ಟ್ರವಾಗಿದ್ದರೂ ಸಂವಿಧಾನವು ಎಲ್ಲ ಜನರಿಗೆ ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ನೀಡಿದೆ. ಅದಲ್ಲದೆ ಅದು ವಿವಿಧ ಅಲ್ಪಸಂಖ್ಯಾತ ವರ್ಗಗಳ ಹಕ್ಕು ಮತ್ತು ಸೌಲಭ್ಯಗಳನ್ನು ರಕ್ಷಿಸಲು ಮುಂದಾಗಿದೆ. ಉದಾಹರಣೆಗೆ, ಸಂವಿಧಾನದ 25ನೇ ವಿಧಿಯ ಪ್ರಕಾರ ಒಬ್ಬ ವ್ಯಕ್ತಿ ಯಾವುದೇ ಧರ್ಮವನ್ನು ಬೋಧಿಸಬಹುದು, ಅನುಸರಿಸಬಹುದು ಅಥವಾ ಪ್ರಚಾರ ಮಾಡಬಹುದು. ಪ್ರಚಾರ ಮಾಡು ಎಂಬ ಪದ ಕ್ರೈಸ್ತರಿಗೆ ಅನ್ವಯವಾಗುತ್ತದೆ, ಏಕೆಂದರೆ ಕ್ರೈಸ್ತ ಮತ ಬಹಿರಂಗ ಪ್ರಚಾರದಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿದೆ. ಅದೇ ವಿಧಿಯ ಪ್ರಕಾರ ಸಿಖ್ಖರು ತಮ್ಮ ಮತದ ಧಾರ್ಮಿಕ ಪ್ರಚಾರಕ್ಕಾಗಿ ಕೃಪಾನ ಧರಿಸುವುದಕ್ಕೂ ಸಾಗಿಸುವುದಕ್ಕೂ ಅನುಮತಿಯನ್ನು ನೀಡಲಾಗಿದೆ. ಆದರೂ ಭಾರತೀಯ ಮತನಿರಪೇಕ್ಷ ತತ್ವವು ಸಮಾಜ ಕಲ್ಯಾಣದ ಹೆಸರಿನಲ್ಲಿ ರಾಜ್ಯವು ಸಿದ್ಧಾಂತವು ಸಾರ್ವಜನಿಕ ಸಂಸ್ಥೆಗಳಲ್ಲಿ, ಉದ್ಯೋಗಾವಕಾಶಗಳಲ್ಲಿ ಮತ್ತು ಚುನಾವಣೆಗಳಲ್ಲಿ ದುರ್ಬಲ ವರ್ಗದವರನ್ನು ಮೇಲೆತ್ತಲು
ಕೆಲವು ಸ್ಥಾನಗಳ ಮೀಸಲಾತಿಗೂ ಒತ್ತು ನೀಡಿದೆ. ಅಲ್ಲದೆ ಅಸ್ಪೃಶ್ಯತೆಯನ್ನು ರದ್ದುಗೊಳಿಸಿ ಸಮಾನತೆಯಲ್ಲಿರುವ ತನ್ನ ಕಾಳಜಿಯನ್ನು ಪ್ರದರ್ಶಿಸಿದೆ. ಭಾರತದ ಮತನಿರಪೇಕ್ಷತೆಯ ಅನುಷ್ಠಾನದ ಬಗ್ಗೆ ಅಮೆರಿಕದ ರಾಯಭಾರಿಯಾದ ಚಾಪ್ಟರ್ ಬೌಲ್ಸ್ ಈ ರೀತಿ ಪ್ರತಿಕ್ರಿಯಿಸಿದ್ದಾರೆ. ನೆಹರೂರವರ ದೊಡ್ಡ ಸಾಧನೆ ಎಂದರೆ 40 ಮಿಲಿಯನ್ ಮುಸ್ಲಿಮರು ಪಾಕಿಸ್ತಾನವನ್ನು ಆಯ್ಕೆ ಮಾಡದೆ ಭಾರತದಲ್ಲಿ ಇಲ್ಲೇ ಶಾಂತಿಯುತವಾಗಿ ಜೀವಿಸಿ ತಮಗೆ ಇಷ್ಟ ಬಂದಾಗೆ ಆರಾಧಿಸಲು ಅನುಕೂಲವಾಗುವ ಮತನಿರಪೇಕ್ಷ ರಾಷ್ಟ್ರವನ್ನು ಸೃಷ್ಟಿಸಿದ್ದು. The practice of secularism in India made Chester Bowles to remark that the greatest achievement of Nehru is the creation of a secular state in which the 40 million Muslims who chose not to go to Pakistan may live peacefully and worship as they pleased. In conclusion, Indian secularism was thus designed to be an ideal to suit the dynamics of a progressive nation. Our model of secularism is unique and has its own unique characteristics. It is not only liberal but dynamic and flexible. However, our present day political leaders are following policies which are bound to undermine the principle of secularism. Today, the concept is politicized to such a great extent that it remains volatile. ಉಪಸಂಹಾರ: ಈ ರೀತಿ ಭಾರತೀಯ ಮತನಿರಪೇಕ್ಷತೆಯನ್ನು ಒಂದು ಅಭಿವೃದ್ಧಿ ರಾಷ್ಟ್ರಕ್ಕೆ ಕ್ರಿಯಾಶೀಲವಾಗಿ ಅನ್ವಯಿಸುವಂತೆ ರೂಪಿಸಲಾಗಿದೆ. ನಮ್ಮ ಮತನಿರಪೇಕ್ಷತೆಯ ಈ ಮಾದರಿಯು ವಿಶಿಷ್ಟವಾದುದು ಹಾಗೂ ಅದರದೇ ಆದ ಲಕ್ಷಣಗಳನ್ನೊಳಗೊಂಡಿದೆ. ಅದು ಉದಾರವಾದುದೂ ಅಲ್ಲ, ಆದರೆ ಕ್ರಿಯಾಶೀಲವಾದುದು ಮತ್ತು ಬಹಳ ಸರಳವಾದುದು. ಆದರೆ ಇಂದಿನ ರಾಜಕಾರಣಿಗಳು ಅನುಸರಿಸುತ್ತಿರುವ ಒಡೆದು ಆಳುವ ನೀತಿಗಳು ಮತನಿರಪೇಕ್ಷ ತತ್ವವು ಮಸುಕಾಗಲು ಕಾರಣವಾಗಿದೆ. ಇಂದು ಈ ಪರಿಕಲ್ಪನೆಯನ್ನು ಎಷ್ಟರ ಮಟ್ಟಿಗೆ ರಾಜಕೀಯಗೊಳಿಸಲಾಗಿದೆ ಎಂದರೆ ಅದೊಂದು ಲಘು ಮನೋಭಾವನೆಯನ್ನು ಸಿದ್ಧಾಂತವಾಗಿ ಉಳಿಸಿದೆ. ಧನ್ಯವಾದಗಳು.